ವರ್ಷದ 7 ತಿಂಗಳ ಅವಧಿಯ ಈ ಜರ್ನಿಯಲ್ಲಿ ಒಂದು ದಿವಸ ಬೇಕಾಗ್ತದೆ. ಎಷ್ಟು ಒತ್ತಡ ಈ ಬಜೆಟ್ನಲ್ಲಿ, ಈ ಒಂದು ಬಜೆಟ್ ಅನೌನ್ಸ್ ಮಾಡಬೇಕಿದ್ರೆ ನಾನು ಎಷ್ಟು ಶ್ರಮ ಪಟ್ಟಿದ್ದೀನಿ, ಎಷ್ಟು ಪ್ರಯತ್ನ ಪಟ್ಟಿದ್ದೀನಿ, ಎಷ್ಟು ಎದುರಾಳಿಗಳನ್ನು ಎಷ್ಟು ನಯ ನಾಜೂಕಿನಿಂದ ತೆಕೊಂಡು ಬಂದಿದ್ದೀನಿ, ಏನೇನು ಕೆಲಸಗಳೆಲ್ಲ ಮಾಡಬೇಕು ಇದನ್ನೆಲ್ಲ ಮಾಡಿಕೊಂಡು ಬಂದು ಇವತ್ತು ನಿನ್ನೆ ನನಗೆ ನಿಟ್ಟುಸಿರು ಬಿಡುವಂತ, ನಾನು ಲಾಸ್ಟ್ ಮೂಮೆಂಟ್ ಬಡ್ದ ಬಜೆಟಿನ ಬುಕ್ಕಿಂದನೂ ಹೋಗ್ತದೆ ಅಂತ ತಿಳ್ಕೊಂಡಿದ್ದೆ. ಅಷ್ಟು ಒತ್ತಡಗಳು, ಅಷ್ಟು 224 ಜನ ಕೂಡ ಬೇಡಿಕೆಯಲ್ಲಿ ಇರ್ತಾರೆ. ಈ ಒಂದು 32 ಮೆಡಿಕಲ್, 32 ಅಲ್ಲ, ನನ್ನ ಪ್ರಕಾರ 18 ಮೆಡಿಕಲ್ ಕಾಲೇಜ್ಗೆ ಬೇಡಿಕೆ ಇದೆ. ಕೊಟ್ಟಿರೋದು 4 ಅಲ್ಲ, ಅದ ಲಾಬಿ ಆಗ್ಬಾರ್ದು ಅಂತ ಹೇಳಿ ನನಗೆ ಡೈರೆಕ್ಟ್ ಯಾರು ಲಾಬಿ ಮಾಡಿ ನೀವು ಮಾಡಬಾರ್ದು ಅಂತ ನನಗೆ ಯಾರು ಹೇಳಿಲ್ಲ. ಹಿಂದಿನ ಪ್ರಯತ್ನಗಳು ಏನಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನನಗೆ ಫಸ್ಟಿಗೆ ನಿಮಗೆ ಮಾಡಲಿಕ್ಕೆ ಯಾವುದು ಮೆಡಿಕಲ್ ಕಾಲೇಜು ತಾಲೂಕು ಮಟ್ಟದಲ್ಲಿ ಕೊಡಲಿಕ್ಕೆ ಆಗುವುದಿಲ್ಲ, ಅದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೊಡಬೇಕು ಅನ್ನೋ ವಿಚಾರ ಇತ್ತು. ನಾನು ಎಲ್ಲದನ್ನು ಸ್ಟಡಿ ಮಾಡಿ ಒಂದು ಆಸ್ಪತ್ರೆಯಿಂದ ಈಗ ಹೊಸ ನಾರ್ಮ್ಸ್ ಪ್ರಕಾರ 18 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಬೇಕು. 18 ಕಿಲೋಮೀಟರ್ಸ್ ನಾವು ಮಾತ್ರ ಸಿಗುದು. ನಮ್ಮ ಹತ್ರ ಮಾತ್ರ 40 ಎಕರೆ ಜಾಗ, ಬೇರೆ ಯಾರ ಹತ್ರ ಇಲ್ಲ. ಕನಕಪುರಕ್ಕೆ ಲಾಸ್ಟ್ ಇಯರ್ ಕೊಟ್ಟಿದ್ದಾರೆ. ಕನಕಪುರಕ್ಕೆ ತಾಲೂಕು ಕೇಂದ್ರ ಅದು ಸ್ಪೆಷಲ್ ಆರ್ಡರ್. ಅದೇ ಮುಖ್ಯಮಂತ್ರಿಯು ಕ್ಯಾಬಿನೆಟ್ ಮಾಡಿ ಕೊಡುವಂತದ್ದು. ಕನಕಪುರ ಒಂದೇ ಇರುವಂತದ್ದು, ಅದು ಇಂಪ್ಲಿಮೆಂಟ್ ಆಗಲಿಲ್ಲ. ಈಗ ಆಗ್ತದೆ. ಈಗ ಹತ್ರ ಕೊಟ್ಟಿದ್ದಾರೆ, ಅವ್ರಿಗೆ ಜಾಗ ಇರಲಿಲ್ಲ ಅಲ್ಲಿ. ಫಸ್ಟ್ ಕನಕಪುರ ಕೊಟ್ಟದನ್ನು ನಮ್ಮ ಹಿಂದಿನ ಹೆಲ್ತ್ ಮಿನಿಸ್ಟರ್ ಅಲ್ಲಿ ತಗೊಂಡು ಹೋದ್ರು, ಅವರ ಏನೇ ಸುಧಾಕರ್. ಆದರೆ ಈಗ ಕೂಡ ಕನಕಪುರಕ್ಕೆ ಲಾಸ್ಟ್ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಪುತ್ತೂರಿನ ಖಾಸಗಿ ಇನ್ಸ್ಟಿಟ್ಯೂಷನ್ ನಾವು ಖಾಸಗಿ ಮೆಡಿಕಲ್ ಕಾಲೇಜ್ ಮಾಡ್ತೇವೆ ಅಂತ ಹೇಳಿಕ್ಕೆ ಲಾಭ ಮಾಡಿದ್ದು ಅಡ್ಡ ಬಂದದ್ದು ಪ್ರಯತ್ನ ಉಂಟು ಇಲ್ಲ. ಹಾಗೆ ನನಗೆ ವೈಯಕ್ತಿಕವಾಗಿ ಈ 40 ಎಕರೆ ಜಾಗದಲ್ಲಿ ನಿಮ್ಮ ಹಿಂದಿನ ಈಗ ಏನು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ ಆ ಶಾಸಕರು ಒಣಗಿನ ಮೀನನ್ನು ಒಣಗಿಸುವ ಪ್ಲಾಂಟ್ ಅನ್ನು ಮಾಡ್ಲಿಕ್ಕೆ ಹೊರಟಿದ್ರು. ನಾನು ಅವ್ರಿಗೆ ಕೇಳಿದ್ವಿ ಎಷ್ಟು ತಲೆ ಇದೆ ಮಾರ್ರೆ ಅವರಿಗೆ. ಮತ್ತೆ ಅವ್ರು ಮೆಡಿಕಲ್ ಕಾಲೇಜಲ್ಲಿ ತರೋದು ಆ ಒಣಗಿದ ಮೀನು ಮಾಡ್ಲಿಕ್ಕೆ ಇವತ್ತಿನವರೆಗೆ ಯಾರು ಆಗ್ಲಿಲ್ಲ, ಯಾರು ತಗೊಂಡು ಕೊಡ್ಲಿಲ್ಲ ಜಾಗ. ಅಲ್ಲಿ ಒಂದು ಲಕ್ಷಗಟ್ಟಲೆ ನಾಯಿಗಳು, ಲಕ್ಷಗಟ್ಟಲೆ ನೊಣ ಹೊಡೆದು ಬೀಳ್ತದೆ. ಯಾರು ಮಾಡಿದ್ರು ಇಷ್ಟೊಳಗೆ? ಇವರು ಯಾರು ಇಲ್ಲದ ಒಣಗಿ ಮೀನು ಒಣಗಿಸುವ ಪ್ರಾಜೆಕ್ಟ್ ಅನ್ನು ಇಲ್ಲಿ ತಂತಾರಲ್ಲ, ಪುನಃ ಮೆಡಿಕಲ್ ಕಾಲೇಜ್ ಬಂದದಕ್ಕೆ ಅದು ಎಲ್ಲ ಬಿಟ್ಟದ್ದು. ಈ ಒಣಗಿರುವ ಮೀನಿಗೆ ಜಾಗ ಕೊಡುದು, ಅದನ್ನು ತಂದು ಈ ಮೆಡಿಕಲ್ ಕಾಲೇಜ್ ಮಾಡುವ ಜಾಗದಲ್ಲಿ ಮಾಡುವಂತ ಇಂಥ ಬೆದ್ರು ಇಲ್ಲಿ ಇದ್ರೆ ನಾನು ಮಾತಾಡ್ತಾರಲ್ಲ. ಅಂದ್ರೆ ಮೀನು ಅಷ್ಟು ಇದೆ ಅಂತ ಹೇಳಿ, ಮೀನು ಅಷ್ಟು ಚೀಪ್ ಅಂತ ಹೇಳಿ ಹಾಗಲ್ಲ. ಅಂದ್ರೆ ಮೀನು ಚೀಪ್ ಅಲ್ಲ, ನಾವು ಡಿಸಾಲ್ವ್ ಮೀನ್ ತಿಂತೇವೆ, ನಾನು ಬೆಳಿಗ್ಗೆ ಎಲ್ಲ ಮೀನ್ ತಿಂತೇವೆ. ಆದ್ರೆ ನೋಡಿ ಆ ಪ್ರಾಜೆಕ್ಟ್ ಇವತ್ತವರೆಗೆ ಇಂಪ್ಲಿಮೆಂಟೇಷನ್ ಆಗಲಿಲ್ಲ. ಮೀನು ಒಣಗಿಸುವುದು ಎಲ್ಲಿ ಅಂದ್ರೆ ಸಮುದ್ರದ ಬದಿಯಲ್ಲಿ ಉಪ್ಪಿರುವಂತ ಸ್ಯಾಂಡ್ ಏನಿದೆ ಅದರ ಮೇಲೆ ಒಣಗಿಸುವಂತದ್ದು. ನೀವು ಇಲ್ಲಿ ಬಂದು ಒಣಗಿಸಿದ್ರೆ ಇಲ್ಲಿ ನೋಣದಲ್ಲಿ ಕೂತ್ಕೊಳ್ಳಿಕ್ಕೆ ಆಗಿದೆಯಾ? ನಾಯಿಗಳನ್ನು ಇಲ್ಲಿ ತಡಿಲಿಕ್ಕೆ ಸಾಧ್ಯ.